ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ KCET 2024 ಪ್ರೊಸೆಸ್ನ ಹೇಳ್ತಿದ್ದೀನಿ. ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ಈ ವಿಡಿಯೋ. ಯಾರೆಲ್ಲ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿತ್ತಂತಂದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಕೊಡಬಿಡ್ರಿ. ಡೈರೆಕ್ಟ್ ವಿಷಯಕ್ಕೆ ಬಂದುಬಿಡ್ತೀನಿ. ಸಾಧ್ಯ ಆದರೆ ನಿಮಗೆ 1.5x ಇಟ್ಕೊಂಡು ಆದರೂ ಕೇಳಿಸ್ಕೊರಿ, ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸರಿ, ಇವಾಗ ಯಾವ ರೀತಿ ಕೌನ್ಸ್ಲಿಂಗ್ ಪ್ರೊಸೆಸ್ ನಡೀತದ, ನೀವು ಏನಾದರೂ ಬಿಫೋರ್ ನೀವು ಏನೇ ಒಂದು ಕೌನ್ಸ್ಲಿಂಗ್ ಪಾರ್ಟಿಸಿಪೇಟ್ ಮಾಡ್ತಿದ್ದೀರ ಅಂತಂದರೆ ಅದು ಯಾವ ರೀತಿ ನಡೀತು ಅಂತ ಗೊತ್ತಿರಲೇಬೇಕು. ಯಾಕಂದರೆ ಒಂದೇ ಒಂದು ಮಿಸ್ಟೇಕ್ ಆದರೂ ಕೂಡ ನಿಮಗೆ ಎಲ್ಲನೂ ಕೂಡ ಹಾಳು ಮಾಡ್ಕೊತೀರ. ಸೊ ಈ ಒಂದು ಉದ್ದೇಶ ಇಟ್ಕೊಂಡು ನಿಮಗೆ ಒಂದು ಕಂಪ್ಲೀಟ್ ಪ್ರೊಸೆಸ್ ಒಂದು ವಿಡಿಯೋ ಮಾಡ್ತಿದ್ದೀನಿ. ಸಾಧ್ಯ ಆದರೆ ಹೇಳಿದೆ ನಾನು ಒಂದು ಲೈಕ್ ಕೊಡ್ಕೊಂಡ್ಬಿಡ್ರಿ. ಡೈರೆಕ್ಟ್ ವಿಷಯ ಬಂದುಬಿಡ್ತೀನಿ. ಇವಾಗ ಪ್ರೊಸೆಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತಪ್ಪ, ಇಲ್ಲಿ ಕೊಟ್ಟಿದ್ದಾರೆ ಡೌನ್ಲೋಡ್ ವೆರಿಫಿಕೇಷನ್ ಸ್ಲಿಪ್ ಅಂತ ಕೊಡ್ತಾರೆ. ಅಂದರೆ ನಿಮ್ದು ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಡೌನ್ ಮಾಡ್ಕೊತೀರಿ ಅವಾಗಲಿಂದನೇ ಅಂದರೆ ನಿಮ್ಮ ಕೌನ್ಸ್ಲಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತದೆ ಅಂತ ಅರ್ಥ. ಓಕೆ, ಅಂತಂದರೆ ನೀವು ಇವಾಗ ಆಪ್ಷನ್ ಎಂಟ್ರಿ ಮಾಡ್ತಿದ್ದೀರಾ, ಇವಾಗ ಕೌನ್ಸ್ಲಿಂಗ್ ಪ್ರೋಗ್ರೆಸ್ಸಲ್ಲಿದೆ ಅಂತ ಅರ್ಥ. ಸರಿ, ಅದಕ್ಕೆ ಈಗ ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡ್ಕೊತೀರಾ. ಅದಾದ ನಂತರ ಏನು ಮಾಡ್ಕೋಬೇಕು, ಅದಾದ ನಂತರ ಏನಪ್ಪ ಅಂತಂದರೆ ಸ್ಟೂಡೆಂಟ್ಸ್ ಏನಪ್ಪ ಅಂತಂದರೆ ಅದನ್ನ ಡೌನ್ ಮಾಡ್ಕೋಬೇಕು ವೆರಿಫಿಕೇಷನ್ ಸ್ಲಿಪ್ನ. ಓಕೆ, ಇನ್ ಕೇಸ್ ಏನಾದರೂ ಯಾರಾದರೂ ಡೌನ್ ಮಾಡ್ಕೊಂಡಿಲ್ಲ ಅಂತಂತಂದರೆ ಕೆದಲ್ಲಿ ಹೋಗ್ಬಿಟ್ಟು ಇನ್ನೂ ಕೂಡ ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡ್ಕೊಂಡಿರೋರು ಕೆ ಹತ್ರ ಹೋಗ್ಬಿಟ್ಟು ಏನು ಮಾಡ್ಕೋಬೇಕಾಗುತ್ತಂತಂದರೆ ಹೋಗ್ಬಿಟ್ಟು ನೀವು ಇನ್ ಕೇಸ್ ನನಗೇನಾದರೂ ಸ್ಲಿಪ್ ಬಂದಿಲ್ಲ ಅಂತಂದರೆ ಕೇದವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಬೇಕು. ಸರಿ, ಇನ್ ಕೇಸ್ ಬಂದರೆ ಏನು ಮಾಡಬೇಕಪ್ಪ ಅಂತಂದರೆ ಅದರಲ್ಲಿ ಸೀಕ್ರೆಟ್ ಕೋಡ್ ಅಂತ ಇರ್ತದೆ, ನಿಮ್ಗಳಿಗೆ ಗೊತ್ತಿದೆ. ಈಗ ಸೀಕ್ರೆಟ್ ಕೀ ಅಂತ ಇದೆ, ಅದನ್ನ ಯಾರಿಗೂ ಕೂಡ ಶೇರ್ ಮಾಡ್ಕೋಬಾರ್ದು. ಸರಿನಾ? ಆ್ಯಂಡ್ ಇದಾದ ನಂತರ ನೆಕ್ಸ್ಟ್ ಏನು ಮಾಡಬೇಕು, ಓಕೆ, ವೆರಿಫೈ ಸ್ಲಿಪ್ ಡೌನ್ ಮಾಡ್ಕೊಂಡಿದ್ದೀರಾ. ನೆಕ್ಸ್ಟ್ ಪ್ರೊಸೆಸ್ ಎಲ್ಲಿ ಕಾಣ್ತಿದೆ ನೋಡಿರಿ, ಆಪ್ಷನ್ ಎಂಟ್ರಿ ಅಂತಂದು. ಈ ಸದ್ಯಕ್ಕೆ ಈಗ ಆಪ್ಷನ್ ಎಂಟ್ರಿ ಮಾಡ್ತಿದ್ದೀರಾ, ಆಪ್ಷನ್ ಎಂಟ್ರಿ ಮಾಡ್ತೀರಾ. ಓಕೆ, ಅದಾದ ನಂತರ ಏನು ಮಾಡಬೇಕು, ಆಪ್ಷನ್ ಎಂಟ್ರಿ ಮೀನ್ಸ್ ಏನಂತ ಕೊಟ್ಟಿದ್ದಾರೆ ನೋಡಿರಿ, ನೀವು ಕಾಲೇಜಸ್ನ ಅಥವಾ ಕೋರ್ಸ್ನ ಏನು ಮಾಡ್ತಿದ್ದೀರ ಅಂತಂದರೆ ಪ್ರಿಯಾರಿಟಿ ಆರ್ಡರ್ ಮೇಲೆ ಕೊಡ್ತಾ ಇದ್ದೀರಾ, ಆಪ್ಷನ್ಸ್ ಮಾಡ್ತಿದ್ದೀರಾ. ಬೇಸ್ಡ್ ಆನ್ ನಿಮ್ಮ ಪ್ರಿಯಾರಿಟಿ ಯಾವ ರೀತಿ ಕೊಡ್ತಿರೋ ಆ ಒಂದು ಪ್ರಿಯಾರಿಟಿ ಮೇಲೆ ಏನು ಮಾಡ್ತಾರೆ ಅಂತಂದರೆ ಪಬ್ಲಿಷ್ಡ್ ಮಾಕ್ ಅಲಾಟ್ಮೆಂಟ್ ಸೀಟ್ ಅಂತಂದರೆ ನಿಮ್ಮ ಮಾಕ್ ಅಲಾಟ್ಮೆಂಟ್ನ ಸೀಟ್ನ ಅಲಾಟ್ಮೆಂಟ್ ಮಾಡ್ತಾರೆ. ಓಕೆ, ಮಾಕ್ ಅಲಾಟ್ಮೆಂಟ್ ಆದಮೇಲೆ ಮತ್ತೆ ಏನು ಮಾಡಬೇಕು, ಸ್ವಲ್ಪ ದಿನ ಟೈಮ್ ಕೊಡ್ತಾರೆ, ಮತ್ತೆ 3 ದಿನ. ಅದಾದ ನಂತರ ಆಫ್ಟರ್ ಮಾಕ್ ಅಲಾಟ್ಮೆಂಟ್ ಸೀಟ್ ಮತ್ತೆ 3 ದಿನ ಏನು ಮಾಡೋಕ್ಕೆ ಮಾಡ್ತಾರೆ, ನೀವು ಕ್ಯಾನ್ ಹ್ಯಾಡ್ ಡಿಲೇಟ್ ಮಾಡಿಫೈ ಅಂತಂದರೆ ಮತ್ತೆ 3 ದಿನ ನೀವು ಕಾಲೇಜಸ್ನ ಆ್ಯಡ್ ಮಾಡ್ಬೋದು. ಮಾಡಿಫೈ ಅಥವಾ ಏನಾದರೂ ರಿಅರೇಂಜು, ಮೇಲಿದ್ದದ್ದು ಕೆಳಗಿದ್ದದ ಮೇಲೆ ಅಥವಾ ಕೆಲವೊಂದಿಷ್ಟು ಬೇಡ ಅನಿಸುತ್ತೆ ಅವನ್ನೆಲ್ಲ ಡಿಲೇಟ್ ಮಾಡ್ಕೋಬೋದು. ಇದನ್ನೆಲ್ಲನೂ ಕೂಡ ಏನಪ್ಪ ಅಂತಂದರೆ ಮಾಕ್ ಅಲಾಟ್ಮೆಂಟ್ ಬಂದ ಮೇಲೆ ನಡೀತದೆ, 3 ದಿನ ನಡೀತದೆ. ಸರಿ, ಅದಾದ ನಂತರ 3 ದಿನ ಆದಮೇಲೆ ಪಬ್ಲಿಷ್ಡ್ ಫಸ್ಟ್ ರೌಂಡ್ ರಿಸಲ್ಟ್ ಅಂತಂದರೆ ಫಸ್ಟ್ ರೌಂಡ್ ರಿಸಲ್ಟ್ ಅನ್ನೋದು ಅನೌನ್ಸ್ಮೆಂಟ್ ಮಾಡ್ತಾರೆ. ಓಕೆ, ಫಸ್ಟ್ ರೌಂಡ್ ರಿಸಲ್ಟ್ ಬಂದಾಯಿತು. ನೆಕ್ಸ್ಟ್ ಏನು ಮಾಡಬೇಕು, ಸರಿ, ಇಲ್ಲಿ ಮೇಲೆ ಮತ್ತು ಇದು ಇಂಪಾರ್ಟೆಂಟ್. ಓಕೆ, ಇಲ್ಲಿವರೆಗೂ ಒಂದು ಇಂಪಾರ್ಟೆಂಟ್ ಅಂತಂದರೆ ಇನ್ಮೇಲೆ ಬರೋದು ಭಾಳ ಸ್ವಲ್ಪ ಕಷ್ಟ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಚಾಯ್ಸ್ ಎಂಟ್ರಿ ಅಂತ ಬರ್ತದೆ. ಓಕೆ, ಚಾಯ್ಸ್ ಎಂಟ್ರಿ ಅಂದರೆ ಏನು ನೋಡಿರಿ, ಸಿಂಪಲಾಗಿ ಹೇಳ್ತಿದ್ರು ಅವರು. ಓಕೆ, ಇಲ್ಲಿ ಫಸ್ಟ್ ರೌಂಡ್ ರಿಸಲ್ಟ್ ಅಲಾಟ್ಮೆಂಟ್ ಆಗುತ್ತೆ, ಸೀಟ್ ಸಿಕ್ಕವ್ರು ಏನು ಮಾಡಬೇಕು, ಚಾಯ್ಸ್ ಎಂಟ್ರಿ ಮಾಡಬೇಕು. ಓಕೆ, ಸೀಟ್ ಸಿಕ್ಕವರು ಚಾಯ್ಸ್ ಎಂಟ್ರಿ ಮಾಡಬೇಕು. ಸೀಟ್ ಸಿಗದೆ ಹೋದವ್ರು ಏನಪ್ಪ ಅಂತಂದರೆ ಡೈರೆಕ್ಟ್ ಅವ್ರು ಏನು ಮಾಡ್ತಾರೆ, ಇಲ್ಲಿ ಯಾರೆಲ್ಲ ಸೀಟ್ ಸಿಗಲ್ಲ ನೋಡಿರಿ ಅವರೆಲ್ಲ ಡೈರೆಕ್ಟಾಗಿ ಬಂದು ಎಕ್ಸಿಟ್ ಆಗ್ತೀರಾ. ಓಕೆ, ಎಕ್ಸಿಟ್ ಅಂತಂದರೆ ನೀವು ಸೆಕೆಂಡ್ ರೌಂಡ್ಗೆ ಡೈರೆಕ್ಟಾಗಿ ಪಾರ್ಟಿಸಿಪೇಟ್ ಮಾಡ್ತೀರಾ. ಸರಿನಾ? ಇಲ್ಲಿ ಕೊಟ್ಟಿದ್ರೆ ಮೀನ್ಸ್ ಇಲ್ಲಿ ನೋಡಿರಿ, ಇದು ಮಾರ್ಕ್ ಎಲ್ಲಿದ್ದ ಬಂದು ನೋಡಿರಿ, ಇಲ್ಲಿದ್ದ ಬಂದುಬಿಟ್ಟು ಮತ್ತೆ ಇಲ್ಲಿಗೆ ಜಾಯ್ನ್ ಆಗಿದೆ ಅಂತಂದರೆ ಸೆಕೆಂಡ್ ರೌಂಡಿಗೆ ಬಂದೈತೆ. ಇದು ಫಸ್ಟ್ ರೌಂಡ್ ಏನಾಯ್ತು, ಈಗ ಇಲ್ಲಿ ಪಬ್ಲಿಷ್ಡ್ ಆಯಿತು. ಕಾಲೇಜ್ ಸಿಕ್ಕವ್ರು ಏನು ಮಾಡ್ತಾರೆ, ಚಾಯ್ಸ್ ಎಂಟ್ರಿ ಬರ್ತಾರೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ ಬರ್ತದೆ. ಚಾಯ್ಸ್ 1 ಮತ್ತು ಚಾಯ್ಸ್ ಮತ್ತು 4 ಅವ್ರು ಏನು ಮಾಡ್ತಾರೆ ಅಂತಂದರೆ ಮತ್ತೆ ಫಸ್ಟ್ ರೌಂಡಿಂದ ಎಕ್ಸಿಟ್ ಆಗ್ತೀರಾ. ಮೀನ್ಸ್ ಅರ್ಥ ಮಾಡಿಸ್ತೀನಿ ನೋಡ್ರಿ. ಈಗ ಚಾಯ್ಸ್ 1 ಅಂದರೆ ಏನಂತಂದರೆ ನಿಮಗೆ ಕಾಲೇಜ್ ಸಿಕ್ಕಿದೆ, ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನಾನು ಅಡ್ಮಿಷನ್ ಮಾಡಿಸ್ಕೊತೀನಿ, ನನಗೇನು ತೊಂದರೆ ಇಲ್ಲ, ಸಿಕ್ಕಿರೋ ಕಾಲೇಜನ್ನು ಅಡ್ಮಿಷನ್ ಮಾಡಿಸ್ಕೊತೀನಿ ಅಂತಂದರೆ ಚಾಯ್ಸ್ 1 ಕೊಟ್ಬಿಟ್ಟು ಅಡ್ಮಿಷನ್ ಮಾಡಿಸ್ಕೊತೀರಾ. ಅಡ್ಮಿಷನ್ ಮಾಡೋಕ್ಕೆ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಕೆ ಕಡೆಯಿಂದ. ಅಂತಂದರೆ ನಿಮಗೆ ಚಾಲನ್ ಡೌನ್ ಮಾಡ್ಕೊಂಡು ಚಾಲನ್ ತೊಗೊಂಡೋಗ್ಬಿಟ್ಟು ಬ್ಯಾಂಕಿಗೆ ಹೋಗಿ ಕಟ್ಟಿಬಿಟ್ಟು ಆಮೇಲೆ ಅಡ್ಮಿಷನ್ ಆರ್ಡರ್ ತೊಗೊಳೋದು ಆ್ಯಂಡ್ ಅಡ್ಮಿಷನ್ ಲಾಸ್ಟ್ ಡೇಟ್ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ಕೂಡ ಹೇಳ್ಬಿಟ್ಟು ಕೇದವ್ರು ಏನು ಮಾಡ್ತಾರೆ ಅಡ್ಮಿಷನ್ಗೆ ಸ್ವಲ್ಪ ಟೈಮ್ ಕೊಡ್ತಾರೆ ಚಾಯ್ಸ್ 1 ಅವ್ರಿಗೆ. ಆ್ಯಂಡ್ ಚಾಯ್ಸ್ 2 ಅಂತಂದರೆ ಸಿಂಪಲಾಗಿ ಹೇಳ್ತೀನಿ ನೋಡಿರಿ. ಓಕೆ, ಕೆ ಅಲಾಟ್ಮೆಂಟ್ ಆಗಿರ್ತದೆ ಸೀಟ್ ನಿಮಗೆ, ಬಟ್ ಸೀಟ್ ನಿಮ್ಗೆ ಏನಾಗುತ್ತೆ ಅಂತಂದರೆ ಇಷ್ಟ ಇದೆ ಪರವಾಗಿಲ್ಲ, ಬಟ್ ಆದರೂ ನನಗೇನಪ್ಪ ಅಂತಂದರೆ ಈಗ ಸಿಕ್ಕಿರೋ ಸೀಟ್ಗಿಂತಲೂ ಇನ್ನೂ ಕೂಡ ಬೆಟರ್ ಸೀಟ್ ಸಿಗಲಿ, ಇದಕ್ಕಿಂತಲೂ ಚೆನ್ನಾಗಿರೋ ಸೀಟ್ ಸಿಗಲಿ ಅನ್ನೋಕ್ಕೆ ಏನು ಮಾಡ್ತೀರಾ, ಕಾಲೇಜ್ನ ಹೋಲ್ಡ್ ಇಟ್ಕೊತೀರಾ. ಓಕೆ, ಯಾಕಂದರೆ ನೆಕ್ಸ್ಟ್ ರೌಂಡ್ ಕೂಡ ನಮ್ಮ ಕಾಲೇಜ್ ಸಿಗದೆ ಹೋದ್ರೆ ಏನು ಮಾಡ್ಬೇಕಪ್ಪ ಅಂತಂದು ಒಂದು ಭಯದಲ್ಲಿ ಅಥವಾ ಏನೋ ಒಂದು ನಿಮಗೆ ಒಂದು ಅಂದರೆ ನಮ್ಗೆ ಸೇಫ್ಟಿ ಇರೋಕ್ಕೋಸ್ಕರ ಕಾಲೇಜ್ದು ಹೋಲ್ಡ್ ಇಟ್ಕೊಂಡು ಸೆಕೆಂಡ್ ಒಂದು ಚಾಯ್ಸ್ 2 ಕೊಡ್ತೀರಾ. ನೀವು ಕೂಡ ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತೀರಾ, ಕಾಣಿಸ್ತಿದೆಯಾ? ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡೋರು ಇದು. ಆ್ಯಂಡ್ ನೆಕ್ಸ್ಟ್ ಇಲ್ಲೊಂದು ಬಾಕ್ಸ್ ಕೊಟ್ಟರೆ ನೋಡಿ, ಇದೆಲ್ಲಿದೆ ಬಂದಿ ಅಂತಂದರೆ ಚಾಯ್ಸ್ 3. ಚಾಯ್ಸ್ 3 ಅಂದರೆ ಏನಪ್ಪ ಅಂತಂದರೆ ಕಾಲೇಜ್ ನಿಮಗೆ ಸಿಕ್ಕಿದೆ, ಕಾಲೇಜ್ ನಿಮಗೆ ಆ ಕಾಲೇಜ್ ಇಷ್ಟೇ ಇಲ್ಲ. ಓಕೆ, ನೀವು ಡೈರೆಕ್ಟಾಗಿ ನಾನು ಸೆಕೆಂಡ್ ರೌಂಡ್ ಹೋಗ್ತೀನಿ, ನಾನು ಸಿಕ್ಕಿರೋ ಕಾಲೇಜ್ ಬೇಡ ಅಂದ್ಕೊಂಡು ಸೇಮ್ ಚಾಯ್ಸ್ 3 ಕೊಡ್ಕೊಂಡು ಏನು ಮಾಡ್ತಾರೆ, ಡೈರೆಕ್ಟಾಗಿ ಸೆಕೆಂಡ್ ರೌಂಡಿಗೆ ಬರ್ತಾರೆ. ಚಾಯ್ಸ್ 4 ಅಂತಂದರೆ KS ಆವಾಸನೆ ಸಾಕಪ್ಪ, ಇದರಿಂದ ಬೇಡ ನನಗೆ ಅಡ್ಮಿಷನ್ ಇಲ್ಲಿ KS ಥ್ರೋ ಅಂದರೆ KCET ಥ್ರೋ ಕೆಯಿಂದ ಬೇಡ ಅಂತಂದು ಚಾಯ್ಸ್ 4 ಕೊಟ್ಬಿಟ್ಟು ಎಕ್ಸಿಟ್ ಆಗ್ತೀರಾ. ಓಕೆ, ಎಕ್ಸಿಟ್ ನೀವು ನೆಕ್ಸ್ಟ್ ರೌಂಡ್ ಕೂಡ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬರಲ್ಲ, ಚಾಯ್ಸ್ 4 ಕೊಟ್ಟರೆ ಮುಗೀತು ಅಷ್ಟೇ. ಇವಾಗ ಏನೀಗ ಚಾಯ್ಸ್ 1 ಕೊಟ್ಟರೆ ಅಡ್ಮಿಷನ್ ಮಾಡಿಸ್ಕೊಂಡು ಏನಾದರೂ ಎಕ್ಸಿಟ್ ಆದರೂ
ಚಾಯ್ಸ್ 4 ಕೊಟ್ಟವ್ರು ನನಗೆ ಕೆ ಕಡೆಯಿಂದ ಅಡ್ಮಿಷನ್ ಬೇಡ ಅಂತಂದು ಎಕ್ಸಿಟ್ ಆದರು. ಚಾಯ್ಸ್ 1 ಮತ್ತು ಚಾಯ್ಸ್ 2 ಚಾಯ್ಸ್ 3 ಕೊಟ್ಟರು ಅಷ್ಟೇ ಮಾಡಿದ್ರು, ಸೆಕೆಂಡ್ ರೌಂಡಿಗೆ ಬಂದರು. ಆ್ಯಂಡ್ ಸೀಟ್ ಯಾರೆಲ್ಲ ಸಿಕ್ಕಿರಲ್ಲ ಅವರು ಕೂಡ ಬಂದುಬಿಟ್ಟು ಈಗ ಸೆಕೆಂಡ್ ರೌಂಡಿಗೆ ಬಂದರು. ಓಕೆ, ಸೆಕೆಂಡ್ ರೌಂಡ್ ಬಂದಿದೆ. ಸೆಕೆಂಡ್ ರೌಂಡು ಮತ್ತೆ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಮತ್ತೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಡಿಲೇಟು ಆ್ಯಂಡ್ ಮಾಡಿಫೈ. ಓಕೆ, ಡಿಲೇಟ್ ಆ್ಯಂಡ್ ಮಾಡಿಫೈ ಅಷ್ಟೇ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಕೊಟ್ಟಿದ್ರೆ ಆ್ಯಡ್ ಮಾಡೋಕ್ಕೆ ಬರಲ್ಲ, ಇಲ್ಲಿ ಕಾಲೇಜಸ್ನ ಆ್ಯಡ್ ಮಾಡೋಕ್ಕೆ ಬರಲ್ಲ. ಓಕೆ ಆ್ಯಡ್ ಮಾಡೋಕ್ಕೆ ಬರಲ್ಲ. ಅವಾಗ ಏನು ಮಾಡ್ತಾರೆ, ಮತ್ತೆ ಸ್ವಲ್ಪ ಒಂದು 2-3 ದಿನ ಟೈಮ್ ಕೊಡ್ತಾರೆ, ಡಿಲೇಟ್ ರೀಅರೇಂಜ್ ಏನಾದರೂ ಮಾಡ್ಕೋಬೋದು ಅಂತಂದು. ಅದು ಮಾಡ್ಕೊಂಡು ಆದಮೇಲೆ ಏನಾಗುತ್ತೆ ನೋಡಿರಿ, ಮತ್ತೆ ಒಂದು ಸೆಕೆಂಡ್ ರೌಂಡ್ ರಿಸಲ್ಟ್ ಅನ್ನೋದು ಬರುತ್ತೆ. ಸೇಮ್ ಯಥಾ ಪ್ರಕಾರ ಚಾಯ್ಸ್ 1 ಅಂದರೆ ಅದೇ ರೀತಿ ನಿಮಗೆ ಇಷ್ಟು ಕಾಲೇಜ್ ಇಷ್ಟ ಇದೆ ಅಡ್ಮಿಷನ್ ಮಾಡಿಸ್ಕೊತೀನಿ ಅಂತಂದ್ರೆ ಅಡ್ಮಿಷನ್ ಮಾಡಿಸ್ಕೋಬೇಕು. ಚಾಯ್ಸ್ ಎಂಟ್ರಿ ಅಂತ ಬಿಡ್ತಾರೆ, ಅವರೇ ಬಿಡ್ತಾರೆ. ಓಕೆ, ಚಾಯ್ಸ್ 2 ಕೊಟ್ಟು ಏನು ಮಾಡ್ಬೇಕು ಅಂತಂದರೆ, ಚಾಯ್ಸ್ 2 ಅಂತಂದರೆ ಮತ್ತೆ ಹೋಲ್ಡಲ್ಲಿ ಇಟ್ಕೊಂಡು ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಮೀನ್ಸ್ ನಾವು ಥರ್ಡ್ ರೌಂಡ್ ಅಂತ ಕರಿತೀವಿ, ಅಲ್ಲಿಗೆ ಹೋಗ್ತೀರಾ. ಚಾಯ್ಸ್ 3 ಕೊಟ್ಕೊಂಡು ಸಿಕ್ಕಿರೋ ಕಾಲೇಜು ಕೂಡ ಇಷ್ಟ ಇಲ್ಲ, ನಾನು ಡೈರೆಕ್ಟಾಗಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಮೀನ್ಸ್ ಥರ್ಡ್ ರೌಂಡ್ಗೆ ಹೋಗ್ತೀನಿ ಅಂತಂದು. ಚಾಯ್ಸ್ 4 ಕೊಟ್ಟು ಬೇಡಪ್ಪ KS ಅವಸರ ಸಾಕು, ಈಗ 2 ರೌಂಡ್ ನೋಡಿದೆ ನಾನು, ಇನ್ನೂ ಕೂಡ ಕಾಲೇಜ್ ಸರಿಯಾಗಿ ಸಿಕ್ಕೈತೆ ಯಾವುದಾದ್ರು ಸಿಗ್ತಾಯಿದೆ ಅಂತಂದು ಹೋಗ್ತೀರಾ. ಆ್ಯಂಡ್ ಕಾಲೇಜ್ ಯಾರಿಲ್ಲ ಅಲಾಟ್ಮೆಂಟ್ ಆಗಿಲ್ಲೋ ಅವರು ಡೈರೆಕ್ಟ್ ಏನು ಮಾಡ್ತಾರೆ ಅಂತಂದರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಿಗೆ ಬರ್ತೀರಾ. ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಕಾಣಿಸ್ತಿದೆ ಅನ್ಕೊತೀನಿ. ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಕೂಡ ಹಂಗೆ ಸೇಮ್ ನಡೀತದೆ. ಮತ್ತೆ ನಿಮಗೆ ಡಿಲೇಟ್ ಮಾಡಿಫೈ ಮಾಡ್ಕೊತೀರ, ಅದೇ ರೀತಿ ಕಂಟಿನ್ಯೂ ಪ್ರೊಸೆಸ್ ಇದೇ ರೀತಿ ನಡೀತದೆ. ಅಂತಂದರೆ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕು, ಕಾಲೇಜು ಆಪ್ಷನ್ ಎಂಟ್ರಿ ಮಾಡ್ತೀರಾ, ಅದಾದ ತಕ್ಷಣ ನಿಮ್ಮ ಕಾಲೇಜ್ ಅಲಾಟ್ಮೆಂಟ್ ಆಗುತ್ತೆ, ನೀವು ಆವಾಗ ಹೋಗ್ಬೇಕಾ ಬೇಡ ಅಂತಂದು ಚಾಯ್ಸ್ ಎಂಟ್ರಿ ಬರ್ತದೆ. ಚಾಯ್ಸ್ ಎಂಟ್ರಿ ಕರೆಕ್ಟಾಗಿ ನೋಡಿಬಿಟ್ಟು ಹಾಕಬೇಕು. ಅದಾದ ನಂತರ ಮತ್ತೆ ಇನ್ನೊಂದು ಶೆಡ್ಯೂಲ್ ಬಿಡ್ತಾರೆ. ಓಕೆ, ಅಡ್ಮಿಷನ್ ಮಾಡಿಸ್ಕೊಳ್ಳೋಕೆ ಏನೇನೆಲ್ಲ ಪ್ರೊಸೆಸ್ ಇರುತ್ತೆ ಅಂತಂದರೆ ಚಾಯ್ಸ್ 1 ಕೊಟ್ಬಿಟ್ರೆ ಅಡ್ಮಿಷನ್ ಮಾಡಿಸ್ಕೊಳ್ಳೇಬೇಕು, ಅದೊಂದು ನೆನ್ಪಿಟ್ಕೋಬೇಕು. ಇನ್ ಕೇಸ್ ಮಾಡಿಸ್ಕೊಳ್ಳೇ ಹೋದರೆ ಸೀಟ್ ಕ್ಯಾನ್ಸಲೇಷನ್ ಅಂತಂದು ಹೋಗ್ಬಿಟ್ಟು KEದಾಗ ಹೋಗಿ ಮಾಡಿಸ್ಕೊಂಬರ್ಬೇಕು, ಇಲ್ಲಾಂತಂದ್ರೆ ನಿಮಗೆ ಪೆನಾಲ್ಟಿ ಬೀಳ್ತದೆ. ಚಾಯ್ಸ್ 1 ಕೊಟ್ಟಾದ ತಕ್ಷಣ ನೀವು ಅಡ್ಮಿಷನ್ ಮಾಡಿಸ್ಕೊಳ್ಳೇಬೇಕಾಗಿರ್ತದೆ. ಚಾಯ್ಸ್ 1 ಕೊಟ್ಟಾದ ತಕ್ಷಣ ಯಾವ ರೀತಿ ಅಡ್ಮಿಷನ್ ಮಾಡಿಸ್ಕೋಬೇಕಂದ್ರೆ ನೆಕ್ಸ್ಟ್ ಒಂದು ಶೆಡ್ಯೂಲ್ ಬಿಡ್ತಾರೆ. ಮೀನ್ಸ್ ಒಂದು ಚಾಲನ್ ಎಷ್ಟೊತ್ತಿಗೆ ಬಿಡ್ತೀವಿ KE ಕಡೆಯಿಂದ, ಅದನ್ನ ಯಾವಾಗ ನೀವು ಡ್ರಾ ಮಾಡ್ಕೋಬೇಕು, ಅದನ್ನ ದುಡ್ಡು ಎಷ್ಟು ಕಟ್ಟಬೇಕು ಬ್ಯಾಂಕ್ ಅವ್ರಿಗೆ. ಆ್ಯಂಡ್ ಅದು ದುಡ್ಡು ಕಟ್ಟಿ ಆದ್ಮೇಲೆ ಒಂದು ಆರ್ಡರ್ ಬರುತ್ತೆ ಅಂತಂದರೆ ಅಡ್ಮಿಷನ್ ಆರ್ಡರು, ಅದನ್ನ ತೊಗೊಂಡು ಏನೇನೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬೇಕಂತಂದು ಕೂಡ ಹೇಳ್ತಾರೆ KEದವರು. ಅದನ್ನೆಲ್ಲನೂ ಕೂಡ ತೊಗೊಂಡು ಹೋಗ್ಬಿಟ್ಟು ನೀವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಯಾವ ಡೇಟ್ ಒಳಗಡೆ ಹೋಗಿ ಅಡ್ಮಿಷನ್ ಮಾಡಿಸ್ಬೇಕು ಅನ್ನೋದು ಎಲ್ಲನೂ ಕೂಡ KEದಲ್ಲಿ ಒಂದು ಶೆಡ್ಯೂಲ್ ಬಿಡ್ತಾರೆ. ಒಟ್ಟು ಪ್ರೊಸೆಸ್ ಅಂದರೆ ಈ ರೀತಿ ಇರ್ತದೆ ನೋಡ್ರು. ಸರಿ, ಈ ಎಲ್ಲನೂ ಕೂಡ ಪ್ರೊಸೆಸ್ಸು ಸದ್ಯಕ್ಕೆ ಈಗ ಪ್ರೋಗ್ರೆಸ್ಸಲ್ಲಿದೆ. ಸದ್ಯಕ್ಕೆ ಅಂತಂದರೆ ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದೀರಾ ಅಂತಂದರೆ ಎಲ್ಲನೂ ಕೂಡ ಪ್ರೋಗ್ರೆಸ್ಸಲ್ಲಿದೆ. ಸರಿ, ಇದನ್ನೆಲ್ಲನೂ ಕೂಡ ಅಪ್ಡೇಟ್ ತಿಳ್ಕೊಬೇಕಂತಂದರೆ ಸ್ಟೆಪ್ ವೈಸ್ ಓಕೆ 2024 ಸ್ಟೂಡೆಂಟ್ಸ್ ಹೇಳ್ತಿದ್ದೀನಿ, ಯಾವುದೇ ಥರ ಅಪ್ಡೇಟ್ ಮಿಸ್ ಆಗ್ಬಾರ್ದಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಎಲ್ಲನೂ ಕೂಡ ಒಂದು ಕೂಡ ಅಪ್ಡೇಟ್ ಮಿಸ್ ಮಾಡಲ್ಲ, ಎಲ್ಲನೂ ಕೂಡ ತಿಳಿಸೋವಂಥ ಪ್ರಯತ್ನ ನಮ್ಮ ಚಾನಲ್ ನಡೆದೇ ನಡೀತದೆ. ಸದ್ಯಕ್ಕೆ ಯಾರೆಲ್ಲ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ, ಏನೋ ಒಂದು ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ಎಲ್ಲರೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.